ಕಿಟ್ ಕ್ಯಾಟ್ ಇದೊಂದು ಕುರ್ಕುರಿ ದೂರ ಹೋಗ್ಬಿಟ್ಟು 4-5 ಕಿಲೋಮೀಟರ್ ನಡ್ಕೋತ ಹೋಗತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ಸಿಂಧು ಇಲ್ಲಿ ಗುಡಿ ಅಂತ ಒಂದು ಗುಡಿ ಐತೆ ಅಂತ, ಅದಕ್ಕೆ ಅಲ್ಲಿ ಹೋಗ್ತೀವಿ. ಈಗ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಅದು ಗುಡಿ ಹೆಂಗೈತಿ ಏನೈತೆ ಅನ್ನೋದು ನೋಡೋಣ ಫ್ರೆಂಡ್ಸ್. ಮುಂದೆ ಹೋಗಿ ಅಂತ ಮೊದಲು ರಾಜರೆಲ್ಲ ಇಲ್ಲೇ ಆಳ್ವಿಕೆ ಮಾಡಿದ್ರು. ಈಗ ಇದನ್ನು ಕಾಲೇಜು ಶಾಲೆ ಎರಡೂ ಇದೆ. ಮೊದಲು ರಾಜರೆಲ್ಲ ಆಳಿದ್ರು ಇಲ್ಲಿ ಈ ಬಿಲ್ಡಿಂಗ್ನಲ್ಲಿ. ಫ್ರೆಂಡ್ಸ್ ಹಲೋ, ಇದೇ ನೋಡಿ ರಾಯಲ್ ಪ್ಯಾಲೇಸ್ ಜಮಖಂಡಿ ಕಾಲೇಜ್ ಅಂಡ್ ಸ್ಕೂಲ್ಸು. ಮತ್ತು ಇಲ್ಲಿ ರಾಜರು ಆಳಿದ್ದರಂಜಿರಲ್ಲ ಇದೆ ಅದು ಬಿಲ್ಡಿಂಗ್ ಎಲ್ಲ ಎಷ್ಟು ಚಂದ ಕಟ್ಟಿದ್ದಾರೆ. ಇಲ್ಲಿ ಇದೆ ನೋಡಿ, ನೀವು ಮುಂದಿನ ಬರುತ್ತೆ. ಈಗ ಬಂದಿದ್ದು ದೇವಸ್ಥಾನದ ಒಳಗಡೆ ನಾವು ಈಗ ಹೋಗುತ್ತಿದ್ದೇವೆ. ಅಷ್ಟೇ ಒಂದು ಸಣ್ಣ ಗುಡಿ ಕಾಣುತ್ತದೆ ಇಲ್ಲಿ, ಮತ್ತು ಹಾಗೆ 2 ದೊಡ್ಡ ದೊಡ್ಡ ಗಿಡಗಳು ಕಾಣುತ್ತವೆ ಈಗ. ಮತ್ತು ಅಕ್ಕಪಕ್ಕದಲ್ಲಿ ಚೆನ್ನಾಗಿರುವ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ಮತ್ತು ಈ ಹಾಗೆ ಮುಂದಗಡೆ ಹೋದರೆ ಈಗ ಅಲ್ಲಿ ಕಾಣುತ್ತದೆ ನೋಡಿ, ಅದೇ ರಾಮೇಶ್ವರ ಟೆಂಪಲ್. ಈ ಟೆಂಪಲು ಜಮಖಂಡಿ ಭಕ್ತರ ಆರಾಧ್ಯ ದೈವ ಶ್ರೀ ರಾಮೇಶ್ವರ ದೇವಸ್ಥಾನವು ಹೊಯ್ಸಳ ಶೈಲಿಯನ್ನು ಹೊಂದಿದೆ. ಭಕ್ತರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತದೆ. ಈ ದೇವಸ್ಥಾನ ಧಾರ್ಮಿಕ ಶ್ರದ್ಧೆ ಭಕ್ತಿಯ ಕೇಂದ್ರವಾಗಿದೆ. ಈ ದೇವಸ್ಥಾನವನ್ನು ನಿರ್ಮಿಸಲು ರಾಮಚಂದ್ರರಾವ್ ಅಪ್ಪಾಸಾಹೇಬ್ ಅವರು ಹಲವಾರು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾರೆ. ದೇವಸ್ಥಾನದ ಒಳಗಡೆ ಎತ್ತರವಾದ ಪಾಣಿಪೀಠದ ಮೇಲೆ ರಾಮೇಶ್ವರ ಲಿಂಗವಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಪಾರ್ವತಿ ದೇವಸ್ಥಾನವಿದೆ. ಇದರ ಪಕ್ಕದಲ್ಲಿ ದತ್ತ ಮಂದಿರವಿದೆ. ದೇವಸ್ಥಾನದ ಮುಂದೆ ಪೂಜಾ ಹೊಂಡವನ್ನು ನಿರ್ಮಿಸಿದ್ದಾರೆ. ಶ್ರಾವಣದ ಮಾಸದ ಕೊನೆಯ ಸೋಮವಾರ ರಥೋತ್ಸವ ಜರುಗುತ್ತದೆ. ಹಾಗೆ ಮುಂದ್ಗಡೆ ಹೋದರೆ ಇಲ್ಲೊಂದು ದೇವಿಯ ಮೂರ್ತಿ ಕಾಣುತ್ತದೆ, ಮತ್ತು ಅದು ಬಹಳ ಚೆನ್ನಾಗಿ ಕಾಣುತ್ತದೆ ದೇವಿಯ ಮೂರ್ತಿ. ಇಲ್ಲಿ ನೋಡಿ ಇದೇ ಗುಡಿ ಇದೆ ನೋಡಿ, ಅದು ರಾಮೇಶ್ವರ ಟೆಂಪಲ್. ಇದರ ಪಾಣಿಪೀಠದಲ್ಲಿ ಕಾಣುತ್ತದೆ ಇದು. ಇಲ್ಲಿ ಮುಂದೆ ಹೊಂಡವನ್ನು ನಿರ್ಮಿಸಿದ್ದಾರೆ. ಇದೇ ಹೊಂಡದಿಂದ ಪ್ರತಿನಿತ್ಯ ಗುಡಿಗೆ ನೀರನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡುತ್ತಾರೆ. ಈ ಹೊಂಡದಲ್ಲಿ ಅಧಿಕ ಪ್ರಮಾಣದ ಆಮೆಗಳು ಕಂಡು ಬರುತ್ತವೆ. ಈಗ ಆಮೆ ಬರ್ತಿದೆ ನೋಡಿ, ಇಲ್ಲಿ ಒಂದು ಸಣ್ಣದ ಆಮೆ. ಈ ಹೊಂಡವು ಸುತ್ತಮುತ್ತಲೂ ನೋಡಲು ಬಹಳ ಚೆನ್ನಾಗಿ ಕಾಣುತ್ತದೆ, ಮತ್ತು ಭಕ್ತರ ಮನಸೆಳೆಯುವ ಹೊಂಡವನ್ನು ನಿರ್ಮಿಸಲಾಗಿದೆ ಅಂದರೆ ಅದು ತಪ್ಪಾಗಲಾಗದು. ಬಹಳ ಚೆನ್ನಾಗಿದೆ. ಮತ್ತು ಈ ದೇವಸ್ಥಾನ ಸುತ್ತಮುತ್ತ ಎಲ್ಲ ವಾತಾವರಣವು, ಈ ದೇವಸ್ಥಾನಕ್ಕೆ ಬಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಕ್ಕಂಗೆ ಫೀಲ್ ಆಗುತ್ತದೆ. ಈ ದೇವಸ್ಥಾನದ ಪಕ್ಕದಲ್ಲಿ ಇನ್ನಷ್ಟು ಮೂರ್ತಿಗಳನ್ನು ಸ್ಥಾಪಿಸಲಾಗಿದೆ. ಕಲ್ಲಿನ ಮೂರ್ತಿಗಳು ಇದ್ದಾವೆ, ಬಹಳ ಚೆನ್ನಾಗಿ ಕೆತ್ತನೆ ಮಾಡಲಾಗಿದೆ. ಮತ್ತು ಆಮೆಗೆ ನೋಡಿ ಬರ್ತಿದೆ ನೋಡಿ, ನಾವು ನೋಡಿದ್ದೇವೆ ಆಮೆ ಈಗ ಆಮೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಮೇಲೆ. ಇದೇ ನೋಡಿ ದತ್ತಪೀಠ. ರಾಜರು ಮೊದಲು ಇಲ್ಲಿ ಪೂಜೆ ಮಾಡ್ತಿದ್ರು ಮತ್ತು ಇಲ್ಲಿ ರಾಜ್ಯಭಾರ ಮಾಡ್ತಿದ್ರು ಎಂಬುದನ್ನು ಕಾಣಬಹುದಾಗಿದೆ. ಇದೇ ಇದಕ್ಕೆ ದತ್ತಪೀಠ ಎನ್ನುತ್ತಾರೆ. ಈಗ ನಾವು ಇಲ್ಲಿ ಇದೆ ನೋಡಿ ಗುಡಿ. ಈಗ ಇಲ್ಲಿ ಮೊದಲಿನ ರಾಜರು ಆಳ್ವಿಕೆ ಮಾಡಿದ್ದ ಕಟ್ಟಡ ಹೀಗಿದೆ ನೋಡಿ, ಮೇಲ್ಮೈಟಿ ಮತ್ತು ಚೆನ್ನಾಗಿದೆ. ಇಲ್ಲಿ ನಿಮಗೆ ರಾಜಾರ ತೋರಿಸ್ತೀನಿ ನೋಡಿ. ಈಗ ರಾಜರ ಕೋಣೆಗಳು ಮತ್ತು ಕಟ್ಟಡಗಳು ಎಲ್ಲ ಬಹಳ ಚೆನ್ನಾಗಿ ಕಂಡು ಬರುತ್ತವೆ. ಮೊದಲೀಗ ಆಳಿದಂಥ ಇವರು ಬಹುಶಃ ಇರ್ಬೋದು ಅಪ್ಪಾಸಾಹೇಬ್ ಅವರು, ಅಷ್ಟು ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತು ಇಲ್ಲೊಬ್ಬರು ಇದ್ದಾರೆ, ಇವರು ಯಾರನ್ನು ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ. ಈಗ ನಮ್ಮ ಸಿಂಧು ಈ ಹೊಂಡವನ್ನು ನೋಡ್ತಿದ್ದಾಳೆ. ಈ ಹೊಂಡದಲ್ಲಿ ಆಮೆಗಳದ ಅಂತ ಹೇಳಿದಲ್ಲ, ಈ ಆಮೆಗಳು ಒಟ್ಟಿ ಮನುಷ್ಯರ ಕಂಡಲ್ಲಿ ಮೇಲೆ ಬರುತ್ತವೆ. ಸಿಂಧು ಇಲ್ಲಿ ಜೋಕಾಲಿ ಆಡ್ತಂತ ಬಂದಳು. ಈಗ ನೋಡಿ ಜೋಕಾಲಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ. ಇವಳಿಗೆ ಇದು 5 ನಿಮಿಷ ಆಡಿ ಟೈಮ್ ಪಾಸ್ ಆಗಿ ಈಗ ಬೇಸರ ಆಯಿತು. ಅದಕ್ಕೆ ಮತ್ತೆ ಮನೆಗೆ ಹೋಗೋ ನಡ್ರಿ ಮಾಮಾರ, ಮತ್ತೆ ಸ್ವಲ್ಪ ಬೇಡ ಅಂದಳು. ಅದಕ್ಕೆ ನಾವೀಗ ಚಾಕ್ಲೇಟ್ ತೊಗೊಂಡಿವಿ. ಸಿಂಧು ಅವ್ರು ಬಂದು ಎಲ್ಲ ಚಾಕ್ಲೇಟ್ ತೊಗೊಂಡ್ರು ಅಷ್ಟೇ. ಯಾರು ತೊಗೊಂಡು ಸಿಂಧು? ಕಿಟ್ ಕ್ಯಾಟ್, ಇದೊಂದು ಕುರ್ಕುರಿ. ಇಷ್ಟು ಕಾತ್ಲಾತ್ ಬಾಗಿರ್ತ ಬಂದು ಕರೆ ಇಷ್ಟು ಕಾತ್ಲಾತು ನೋಡೇನು ಕಾತ್ಲಾಗಿದೆ. ಅಷ್ಟು ಹುಷಾರಾಗಿ ಸಿಂಧು ಎರಡು ದೂರ ಹೋಗಿ ಓಡಾತಾಳ. ಆಕೆ ಮನೆ ನೆನಪಾಗೈತಿ, ಅದಕ್ಕೆ ಅಲ್ಲಿ ದೂರಿಂದ ಓಡಾತಾಳ ಆಕೆ. ನೋಡ್ರಿ ಇಲ್ಲೇ ದೂರ ಆಯ್ತು ನೋಡ್ರಿ ಇಲ್ಲಿ ನಿದಾ ಸಿಂಧು. ಜಮಖಂಡಿಯನ್ನ ಪಟವರ್ಧನ ನಗರ ಎಂದೇ ಕರೀತಾರೆ. ಇದನ್ನು ಮೊದಲು ರಾಜರು ಇಲ್ಲಿ ಎಲ್ಲ ಪಟವರ್ಧನ ಅವರು ಇದ್ರಲ್ಲ, ಅದಕ್ಕಾಗಿ ಇಲ್ಲಿ ಮೊದಲು ರಾಜರು ಆಳ್ಯಾರ ಇಲ್ಲೇ. ಅದಕ್ಕಾಗಿ ಇದನ್ನು ಪಟವರ್ಧನ ಅಂತಾರೆ ಜಮಖಂಡಿಗೆ. ನೋಡಿದೆ ಅಷ್ಟು ವಿನ್ಯಾಸ ಇದೆ ನೋಡಿ. ಇನ್ನೂ ಎಷ್ಟು ದೂರ ಇದೆ ಮನೆ ಅಂದ್ರೆ ವರ್ಷ ಮನಿನ ಬರವಾಲ್ತೈತಿ. ಪದ್ಯ ದೂರ ಹೋಗ್ಬಿಟ್ಟು 4-5 ಕಿಲೋಮೀಟರ್ ಅಂತ ನಡ್ಕೋತ ಹೋಗತ್ತಿ. ನೋಡಿ ಇಲ್ಲಿ ಎಷ್ಟು ಕಾತ್ಲಾಗಿದೆ. ಎಷ್ಟು ಕತ್ತಲಾಗೂ ನಾವು ಒಬ್ಬರ ನಡ್ಕೋತ ಹೋಗ್ತೀವಿ. ಮತ್ತು ಅಂಜಿಕೆ ಬರ್ದೇ ಇರುತ್ತೆ. ಅದಕ್ಕೆ ದೌಡ ಮನೆಗೆ ಹೋಗ್ಬಿಡುದು. ಅಂತೂ ಜಮಖಂಡಿ ಲಾಗನ್ನು ಪೂರ ತೋರಿಸಿ ನಿಮಗೆ ಇವತ್ತು ರಾಮೇಶ್ವರ ಟೆಂಪಲ್ದ ಅದು ಹೆಂಗಿದೆ ಅನ್ನೋದು ಕಮೆಂಟ್ ಮಾಡಿ. ಹಾಂ ಫ್ರೆಂಡ್ಸ್, ಈಗ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡೋಕತ್ ಮಾಡ್ತೀನಿ. ಯಾಕಂದರೆ ಕತ್ಲು ಆಯಿತು, ಮತ್ತು ನಿಮ್ಮ ಮನೆಗೂ ಹೋಗ್ತೀನಿ. ಅದಕ್ಕೆ ನೋಡಿ ಭಾಳ ಕತ್ಲಾಗೈತಿ. ಇಲ್ಲೇ ನಾವು ಇಲ್ಲಿ ಕೂತಿದ್ರೆ ಮನೆಗೂ ಸ್ವಲ್ಪ ದೂರ ಐತಿ, ಅದಕ್ಕಾಗಿ ತೋರಿಸ್ತಾ. ಹಾಂ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ
ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.